ಹಿಟ್ಟೆಜ್ಜೆ ಹಿಂದೆ ತಗೊಳಕ್ಕೆ ಸಮಯ ಇತ್ತು. ತಪ್ಪುಗಳನ್ನ ತಿದ್ಕೊಳ್ಳೋದಿಕ್ಕೆ ಅವಕಾಶಗಳು ಇದ್ವು. ಆದ್ರೆ ಅದೆಲ್ಲವೂ ನನ್ ಕೋಡ್ ಪ್ರೀತಿಯಿಂದ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅವ್ವ. ಆದ್ರೆ ಈಗ ನಾನು ಎಚ್ಚೆತ್ಕೊಂಡಿದ್ದೀನಿ. ಅಪಾಯ ಏನು ಯಾರಿಂದ ಅಂತ ಗೊತ್ತಾದ್ಮೇಲೆ ಭಯ ಇಲ್ಲ. ನಂಗ್ ಭಯ ಇಲ್ಲ ಅವ್ವ. ಜೋಗ್ತವ ಇವತ್ತಿಗೆ ಎಲ್ಲ ಮುಕ್ತಾಯ ಆಗ್ಲಿ. ನಂಗೆ ಆಶೀರ್ವಾದ ಮಾಡು ತಾಯಿ, ನಂಗೆ ಆಶೀರ್ವಾದ ಮಾಡು ತಾಯಿ. ನೀ ಇಲ್ಲೇ ನನ್ನ ಜೊತೆ ಇರೋದಕ್ಕೆ ಬರ್ಲಿಲ್ಲ ಅಂತ ನನಗೆ ಗೊತ್ತೈತಿ. ಆದ್ರ ಹೆಚ್ಚಿಗೂ ಎಚ್ಚರ. ಹೋಗಿ ಬಾ. ಸರಿ ಹೋಗ್ಬಿಡ್ತಿದ್ದೆ. ನಮ್ಮಮ್ಮ ಇಂಥ ಮಗಳೇ ಹುಟ್ಲಿ ಅಂತ ಬೇಡ್ಕೊಂಡ್ಲ ಅಥವಾ ಇವಳೇ ಮಗಳಾಗಿ ಹುಟ್ಲಿ ಅಂತ ಬೇಡ್ಕೊಂಡ್ಲ? ಅವತ್ತು ಮೆಟ್ಲಿಳ್ದು ಹೋದ ರಾಜನಂದಿನಿನ ಅಪ್ಪ ಅಮ್ಮ ಇನ್ ಯಾವತ್ತಾದ್ರೂ ನೋಡಿರೋದಕ್ಕೆ ಸಾಧ್ಯನಾ? ರಾಜನಂದಿನಿ ಅವ್ರಿಗೆ ಏನಾಯ್ತು? ಆರ್ಯ ಸರ್ ಎಲ್ಲಿ? ಅವ್ರು ನನಗೋಸ್ಕರ ಕಾಯ್ತಿದ್ರು. ನನಗೋಸ್ಕರನಾ ಇಲ್ಲ ರಾಜನಂದಿನಿ ಅವ್ರಿಗೋಸ್ಕರನಾ? ನನಗೋಸ್ಕರ ಅಂತ ಯಾಕೆ ಅನ್ನಿಸ್ತಿದೆ? ನಮ್ಮಪ್ಪ ಅಮ್ಮ ನನಗೂ ಕೂಡ ಪರಿಚಯ ಇಲ್ದೇ ಇರೋ ಹಾಗೆ ಯಾಕೆ ಫೀಲ್ ಆಗ್ತಿದೆ? ಆರ್ಯ ಸರ್ ಕಾಯ್ತಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು. ಹಾ, ಈಗಲೇ ಹೋಗ್ಬೇಕು. 20 ವರ್ಷದ ನಾಣ್ಯಕ್ಕ 2 ಮುಖ ಐತಿ. ಒಂದ ನೀನು, ಇನ್ನೊಂದ ಅದು ನೀನ ಮಗಳ. ಬಾಕಿ ಲೆಕ್ಕ ಚುಕ್ತ ಮಾಡಕ ತಾಯಿ ನಿನ್ನ ಮತ್ತ ಕಳ್ಸ್ಯಾಳ. ಆಗಿರೋ ಅನ್ಯಾಯಕ್ಕ ಉತ್ತರ ಕೊಡ್ಬೇಕಾಗಿತ್ತು ನಿನ್ನ ಕರ್ತವ್ಯ. ನಾ ಬರೀ ನಿನ್ನ ಮತ್ತು ನಿನ್ನ ನಡುವೆ ಇರೋ ಸೇತುವೆ. ನಿನಗ ಪೂರ್ತಿ ಅರ್ಥ ಆಗಿದ ದಿವಸ ನನ್ನ ಕೆಲಸ ಪೂರ್ತಿ ಆಗ್ತೈತ. ಹೊರಡವ, ಹೊರಡು. ಈ ತಾಯಿ ನಿನ್ ಜೋಡಿ ಅದಳ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಕುದೋ. ಉಧೋ 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 ಎಲ್ಲಮ್ಮ. ಅಮ್ಮ ಹೋಗ್ತೀನಮ್ಮ, ಹೋಗ್ತೀನಮ್ಮ. ಅದಕ್ಕೆ ಅದಕ್ಕೆ ಓಕೆ? ಏನಾಗ್ತಿದೆ ನಿಂಗೆ? ಅಯ್ಯೋ ಓಕೆ. ಮಂದ ನೀರ್ ತಗೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು? ಬೇಗ ತಗೊಂಡ್ ಬಾ. ಅದಕ್ಕೆ ಅಯ್ಯೋ ಫೈನ್. ಅನು ಮಾತಾಡು. ಅನು ಏನಾಗ್ತಿದೆ ನಿಂಗೆ?
ಐ ಥಿಂಕ್ ನೀನ್ ತುಂಬಾ ಟಯರ್ಡ್ ಆಗಿದ್ಯಾ. ವೈ ಸೋ ಆಂಗ್ಸೈಟಿ? ಸ್ವಲ್ಪ ನೀರ್ ಕೊಡಿ. ಇಲ್ಲ ಇಲ್ಲ, ನಾನು ಹೋಗ್ತಿಲ್ಲ. ನಾನು ಹೋಗ್ತಿಲ್ಲ. ನಾನು ಹೋಗಿ ವಾಪಸ್ ಬರ್ತೀನಿ. See, this what surprises me. ನೀನ್ ಯಾವತ್ತೂ ನಾನು ಈ ರೀತಿ ಕ್ವೆಶನ್ ಮಾಡಿದ್ದೇ ಇಲ್ಲ. ನಿನ್ ಮಾತಲ್ಲಿ ಸಣ್ಣ ಅಧಿಕಾರ, ಅಥಾರಿಟೇಟಿವ್ ಆಗಿದ್ಯಾ. ನಾನಿದನ್ನ ಕಂಪ್ಲೇಂಟ್ ಮಾಡ್ತಿಲ್ಲ. ನೀನ್ ಈ ರೀತಿ ಇರೋದು ನನಗೆ ತುಂಬಾ ಖುಷಿನೇ. ಬಟ್ ಯು ಲುಕ್ ಲಾಸ್ಟ್. ಏನೋ ಹೇಳೋದಕ್ ಬಂದು ಹೇಳಕ್ಕಾಗದೆ ಕಷ್ಟ ಪಡ್ತಿದ್ಯಾ. ಆಮ್ ಐ ರೈಟ್? ಸೇ ಸಮಥಿಂಗ್. ಅಕ್ಕ, ನೀವ್ ಅನ್ಕೊಂಡಿರೋ ಹಾಗೇನೂ ಇಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ಆಯುಷ, ನಿಮ್ಗೆ ಯಾಕೆ ಈ ಪ್ರಶ್ನೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಅಕ್ಕ. ಬಟ್ ಐ ಆಮ್ ಶ್ಯೂರ್ ನಾನು ಆರಾಮಾಗಿದ್ದೀನಿ. ಹಾಗಿದ್ರೆ ನನಗ್ ಖುಷಿನೇ. ನಾನು ಈ ರೀತಿ ಎಲ್ಲ ನಿನ್ನ ಕೇಳ್ತಿದ್ದೀನಿ ಅಂತ ನನ್ನ ತಪ್ಪಾಗಿ ತಿಳ್ಕೊಬೇಡ. ನೀನ್ ನನ್ನ ಅಕ್ಕ ಅಂತ ಕರಿತೀಯ. ನಿನಗೇನಾದ್ರೂ ಆದ್ರೆ ನಿನಗ್ ಕಾಳಜಿ ತೋರ್ಸೋದಕ್ಕೆ ನನಗೂ ರೈಟ್ಸ್ ಇದೆ ಅಲ್ವಾ? ಖಂಡಿತವಾಗ್ಲೂ ಅಕ್ಕ, ನಿಮ್ ಕಾಳಜಿಗೆ ಥ್ಯಾಂಕ್ಸ್. ಹಾಗಿದ್ರೆ ಫ್ರಾಂಕ್ ಆಗಿ ನಾನು ಹಿಂಗೊಂದು ಕ್ವೆಶನ್ ಮಾಡ್ಲಾ? ಹೇಳಿ. ಈಗ ನೀನ್ ಹೋಗ್ತಿರೋದು ಬ್ರೋಯಿನ್ಲನ ನೋಡೋದಕ್ಕೆನಾ? ಹೌದು. ಯಾಕೆ ಕೇಳ್ತಿದ್ದೀರಾ? ಅಲ್ಲ, ನೀನ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂದ್ರೆ ಅವ್ರ ಆಫೀಸ್ ಮುಗಿಸಿ ಮನೆಗೆ ಬರ್ತಾರೆ. ಮನೇಲೆ ಮೀಟ್ ಮಾಡ್ಬೋದಲ್ಲ. ಅದ್ಬಿಟ್ಟು ನೀನ್ ಅಲ್ಲೇ ಹೋಗ್ಬೇಕು ಅಂತ ಯಾಕೆ ಸ್ಪೆಸಿಫಿಕ್ ಆಗಿದ್ಯಾ? ಇದೇ ನನಗೆ ಆಶ್ಚರ್ಯ ಆಗ್ತಿರೋದು. ಎನಿಥಿಂಗ್ ಇಂಪಾರ್ಟೆಂಟ್? ಹೌದಕ್ಕ, ತುಂಬಾ ಮುಖ್ಯವಾದ ವಿಷಯ. ನಾನು ಬರ್ತೀನಿ. ಫೈನ್.
ಈ ಸರಿನೇ ಏನಾದ್ರು ನಮ್ಗೆ ಹೆಣ್ಮಗುನೇ ಆದ್ರೆ ಇವಳು ತರನೇ ಮುಟ್ಬೇಕು. ಅದನ್ನೆಲ್ಲ ತಾಯಿ ನಿನಗ ತೋರ್ಸ್ಯಾಳ. ನಿನ್ನ ಬದುಕಿನ ಕೊನೆ ಕ್ಷಣಗಳಲ್ಲಿ ಏನಾಯ್ತು ಅನ್ನೋದನ್ನ ನೀನಾಗ್ ಜ್ಞಾಪಕ. ಅದನ್ನ ನಿನಗೆ ಯಾರು ಹೇಳೋದೂ ಬೇಡ. ಅವತ್ ರಾತ್ರಿ ಆಗಿದ್ದನ್ನೆಲ್ಲ ನಾನ್ ನೆನಪು ಮಾಡ್ಕೋಬೇಕಾ? ನೆನಪಿಸ್ಕೋ. ಅಂದ್ರೆ ನಾನ್ ನಿಜವಾಗ್ಲೂ ನಾನೇ ರಾಜನಂದಿನಿ. ಉಧೋ ಉಧೋ ಎಲ್ಲಮ್ಮ. ಯಾವತ್ತು ಹೇಳಿದ ಟೈಮ್ಗಿಂತ 5 ನಿಮಿಷ ಮೊದಲೇ ಬರೋರು ಯಾಕೆ ಇವತ್ತಿನ್ನೂ ಬಂದಿಲ್ಲ? ಇರಲಿ, ಒಳ್ಳೆಯದೇ ಆಯಿತು. ನಾನು ಬಂದ ಕೂಡಲೇ ಅವ್ರು ಬಂದಿದ್ದರೆ ಹೇಗೆ ಮಾತು ಶುರು ಮಾಡೋದು ಗೊತ್ತಾಗದೆ ನಾನು ಒದ್ದಾಡಬೇಕಿತ್ತು. ಈಗ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ನನಗೂ ಎಕ್ಸ್ಟ್ರಾ ಟೈಮ್ ಸಿಕ್ಕಾಗಾಯಿತು. ಅದೇ ಒಂದ್ ನೆನ್ಪಿಟ್ಕೋ, ನೀನ್ ಸಾಯೋವರೆಗೂ ಯಾಕಾದ್ರೂ ಬದುಕಿನೋ ಅಂತ ಹೊರಗೋ ಹಾಗೆ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್ ರೈಟ್ ಅವೇ. ನಂದಿನಿ ಅವರೇ, ನಾನು ಹೇಳೋದನ್ನ ದಯವಿಟ್ಟು ಕೇಳಿ. ನಾನು ಮಾಡಿರೋದಷ್ಟೇ ನಿಮಗೆ ಗೊತ್ತು, ಆದರೆ ನನ್ನ ನಿಜವಾದ ಕಥೆ
ನಿಮ್ಗೆ ಗೊತ್ತಿದೆಯಾ ನಾನು ಯಾರು ಅಂತ ನಾವಿಬ್ರು ಭೇಟಿ ಆದಾಗಲಿಂದ ಮಾತ್ರ ನಿಮಗೆ ಗೊತ್ತು. ಆದರೆ ಅದಕ್ಕೂ ಮೊದಲು ನನ್ನ ಜೀವನ ಹೇಗಿತ್ತು, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಿಮ್ಗೆ ಯಾವುದೂ ಗೊತ್ತಿಲ್ಲ ನಂದಿನಿ ಅವರೇ. ನಾನು ಇದುವರೆಗೂ ಯಾರಿಗೂ ಹೇಳದೇ ಇರೋದನ್ನ ನಿಮಗೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಇಲ್ಲಿಗೆ ಕರೆದಿತ್ತು. ದಯವಿಟ್ಟು ನನ್ನ ಮಾತನ್ನ ಕೇಳಿ ನಂದಿನಿ ಅವರೇ ಪ್ಲೀಸ್. ಡೋಂಟ್ ಟಚ್ ಮೀ. ನಂದಿನಿ ಅವರೇ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಂದಿನಿ ಅವರೇ, ನೀವು ನನ್ನನ್ನು ಪ್ರೀತಿಸ್ತೀರಾ ಅನ್ನೋದು ನನಗೆ ಗೊತ್ತು. ನೀವು ನನ್ನನ್ನು ಪ್ರೀತಿಸಲ್ಲ ಅಂತ ನಿಮಗೆ ಹೇಳಕ್ಕಾಗತ್ತಾ? ಹೇಳಿ ನೋಡೋಣ, ಆಗತ್ತಾ? ನಿಮ್ಮಪ್ಪ ಒಂದಿನ ನನಗೇನಂದ್ರು ಗೊತ್ತಾ? ವರ್ಧನ್ ಮನೆ ಗೇಟಲ್ಲಿ ಇರೋಕ್ಕೂ ನಾನು ಲಾಯಕ್ಕಿಲ್ಲ. ಈಗ ನೀವು ನನ್ನನ್ನು ಹಾಗೆ ನೋಡ್ತಿದ್ದೀರಾ. ಅವತ್ತು ಮನೆ ಮಗ ಅಂದ್ರು ಅಂತಂದೆ ಯಾವ್ದು ನಿಜ? ಸೊ ಯಾವ್ದು ನಿಜ ಅಂತ ನಂಬ್ಲಿ? ಈಗ ಹೇಳೋದನ್ನೇ ನಿಜ ಅಂತ ನಂಬಿ ನಂದಿನಿ ಅವರೇ. ಈ ದುಡ್ಡು, ಆಸ್ತಿ, ಐಶ್ವರ್ಯ ಎಲ್ಲಾನು ಮೀರಿದ್ದು ನಿಮ್ಮ ಪ್ರೀತಿ ನಂದಿನಿ ಅವರೇ. ನನಗೆ ನಿಮ್ಮ ಮೇಲಿರೋ ಪ್ರೀತಿ ನಿಜ ನಂದಿನಿ, ನಿಜ. ದಯವಿಟ್ಟು ನಂಬಿ. ನಾನು ಈ ವರ್ಧನ್ ಸಂಸ್ಥೆಗೆ ಯಾಕೆ ಬಂದೆ ಅಂತಂದ್ರೆ ಸುಳ್ಳುಗಳು ಕೇಳಿ ಕೇಳಿ ನನ್ ಸಾಕಾಗೋಗಿದೆ. ನೀನ್ ಹೇಳೋ ಇನ್ಯಾವ ಮಾತು ನಾನು ನಂಬಲ್ಲ ಆರ್ಯ. ಇಟ್ಸ್ ಓವರ್. ಐ ಆಮ್ ಗೋಯಿಂಗ್ ಟು ದಿ ಪೊಲೀಸ್ ಸ್ಟೇಷನ್ ರೈಟ್ ಅವೇ. ನನ್ನ ನಂಬಿ ಪ್ರೀತಿಸಿದಕ್ಕೆ ನನ್ ತಕ್ಕ ಶಿಕ್ಷೆ ಆಗಿದೆ. ಜೈಲ್ ಶಿಕ್ಷೆ ಆಗ್ಲೇಬೇಕು, ಹಾಗೆ ಆಗತ್ತೆ. ನಂದಿನಿ ಅವರೇ, ನನ್ನ ಮಾತನ್ನ ಕೇಳಿ. ನಂದಿನಿ ಅವರೇ, ನನ್ನ ಮಾತನ್ನ ಕೇಳಿ. ಆರ್ಯ ಪ್ಲೀಸ್ ಬಿಡ್ಬೇಡ. ಆರ್ಯ ಆರ್ಯ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಆರ್ಯ. ಗೊತ್ತು ಆರ್ಯ, ಬಾಯಿನಲ್ಲಿ ಆಡೋದೇ ಒಂದು, ಮನಸ್ಸಿನಲ್ಲಿರೋ ಉದ್ದೇಶನೇ ಒಂದ ಆರ್ಯ. ನಾನೆಲ್ಲ ಸುಮ್ಮನೆ ಬಿಡಲ್ಲ ಆರ್ಯ. ನನಗೆ ಶಿಕ್ಷೆ ಕೊಡಿಸ್ತೀನಿ. ನಾನು ಬಂದೇ ಬರ್ತೀನಿ ಆರ್ಯ. ಆರ್ಯ ನಾನಿನ್ನ ಬಿಡಲ್ಲ ಆರ್ಯ. ನಾನಿನ್ನ ಸೀಟ್ ತೀರ್ಸ್ಕೊತೀನಿ. ನಾನೇನು ಬಿಡಲ್ಲ ಆರ್ಯ. ನಾನು ಬಂದೇ ಬರ್ತೀನಿ ಆರ್ಯ. ನಾನೇನು ಬಿಡಲ್ಲ ಆರ್ಯ. ಆರ್ಯ
ಸತ್ಯ ಹೇಳೋಕೆ ಯಾವುದೇ ಹಿಂಜರಿಕೆ ಇರಬಾರ್ದು ಅಂತ ನೀವೇ ನನಗೆ ಹೇಳಿದ್ದೀರಾ ಅಪ್ಪ. ಆದ್ರೆ ಈಗ ನಾನು ಹಿಂಜರಿತಿದ್ದೀನಿ. ಇದು ಭಯದಿಂದಾನೋ ಅಥವಾ ಸತ್ಯದ ಮೇಲೆ ನಂಬಿಕೆ ಇಲ್ದೇನೋ ಆಗ್ತಿರೋ ಹಿಂಜರಿಕೆ ಅಲ್ಲ. ಇದನ್ ಕೇಳಿದ ಮೇಲೆ ನಿಮಗೆ ಎಂತ ಆಘಾತ ಆಗ್ಬೋದು ಅನ್ನೋ ಚಿಂತೆ. ಸತ್ಯನ ತಿಳ್ಕೊಳ್ಳೋ ಹಕ್ಕು ನಿಮಗಿದೆ ಅಪ್ಪ. ಆದ್ರೆ ಅದ್ರ ಪರಿಣಾಮ ಮಾತ್ರ ಜೀವನ ಪೂರ್ತಿ ನೀವು ಅನುಭವಿಸ್ಬೇಕಾಗುತ್ತೆ. ಸುಳ್ಳಿನ ಸಮಾಧಾನಕ್ಕಿಂತ ಸತ್ಯದ ಸಂಕಟನೇ ಲೇಸು. ನಿಮಗ್ ನಿಜ ಗೊತ್ತಾಗ್ಬೇಕು ಅಪ್ಪ, ನಿಮಗ್ ನಿಜ ಗೊತ್ತಾಗ್ಬೇಕು. ಹೆಂಗೇಳಿ ಅಂದ್ರೆ ನಮ್ಮ ಮನೆ ಶುಂಠಿ ಟೀ ಮಜಾನೇ ಬೇರೆ. ಸತ್ಯವಾಗ್ಲು ಮಾವನವ್ರೆ, ನಾನು ಎಲ್ಲೇ ಟೀ ಕುಡಿದ್ರು ಈ ಮನೆ ಟೀ ರುಚಿ ಸಿಗಲ್ಲ. ನಾನು ಯಾವಾಗ್ಲೂ ನೆನೆಸ್ಕೊತಾ ಇರ್ತೀನಿ. ಇಂಥ ಸಮಯದಲ್ಲಿ ಒಂದೇ ಒಂದು ಕೊರತೆ, ನಮ್ ಅನುನು ಇದ್ಬಿಟ್ಟಿದ್ರೆ ಈ ಟೀ ರುಚಿನೇ ಬೇರೆ ಆಗ್ಬಿಡ್ತಿತ್ತು. ಸುಬ್ಬು ಯಾವಾಗ್ಲೂ ಹೀಗೆ. ನಾನು ಎಷ್ಟೇ ಚೆನ್ನಾಗಿ ರುಚಿಯಾಗಿ ಮಾಡಾಕ್ಲಿ, ಅನ್ನು ಇಲ್ಲ ಅಂದ್ರೆ ಯಾವ್ದು ರುಚಿಸಲ್ಲ. ನನಗ್ ಮಾತ್ರ ಅಲ್ಲ ಅಳಿ ಅಂದ್ರೆ, ಈಗ ಮಗಳು ಬರ್ಲಿ, ಅವಳಿಗೆ ಶುಂಠಿ ಟೀ ಮಾಡ್ಕೊಡಲ್ವಾ ಅಂತ ಕೇಳಿ. ಮತ್ತೆ ಮಾಡದೇ ಇರಕ್ಕಾಗುತ್ತಾ? ಅಳಿಂದ್ರೆ ನಿಧಾನಕ್ಕೆ ಟೀ ಕುಡಿತೀರಿ, ಅಷ್ಟರಲ್ಲಿ ಸಾವಿಗೆ ಪಾಯಸ ಮಾಡ್ತೀನಿ. ಅತ್ತೆ, ಇದು ಅಲ್ದೆ ಪಾಯಸನ ನನಗಿದೊಂದೇ ಸಾಕು. ಪರವಾಗಿಲ್ಲ ಇರಿ ಹೇಳಿ ಅಂದ್ರೆ, ಅಷ್ಟು ದೂರದ ದೇಶಕ್ಕೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಸಿಹಿ ತಿಂದ್ರೆ ಏನಾಗಲ್ಲ. ನೀವು ಹೋಗಿ ತಲುಪಷ್ಟರಲ್ಲಿ ಸಕ್ಕರೆ ಎಲ್ಲ ಕರಗೋಗುತ್ತೆ. ಅಲ್ಲ ನಮ್ಮ ಡಯಟಿಷಿಯನ್ ಹೇಳಿದ್ಮೇಲೆ ಮುಗಿದು ಹೋಯ್ತು, ನೀವು ಪಾಯಸ ತಿನ್ಕೊಂಡೇ ಹೋಗ್ಬೇಕು. ಯಾವಾಗ ಬಂದೆ ಅನು? ನೀನ್ ಇನ್ನೂ ಬಂದಿಲ್ವಲ್ಲ ಅಂತ ಮಾತಾಡ್ಕೋತಿದ್ವಿ. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಅಳಿಯಂದ್ರು ಬಂದಿರೋದ್ ನೋಡಿ ಶಾಕ್ ಆಗಿದ್ದಾಳೆ. ಶಾಕ್ ಅಲ್ಲ ಅತ್ತೆ, ಸರ್ಪ್ರೈಸ್ ಅಲ್ವಾನು? ನಾನು ಬಂದಿದ್ ನೋಡಿ ನಿಮ್ಗೆ ಸರ್ಪ್ರೈಸ್ ತಾನೆ? ಹಿಂಗೆ ನಮ್ಮ ಅಳಿಯಂದ್ರು ಸರ್ಪ್ರೈಸ್ ಕೊಡೋದ್ರಲ್ಲಿ ನಿಸ್ಸೀಮ್ರು. ನಾನು ಯಾರ ಬಗ್ಗೆ ಸತ್ಯ ಹೇಳಬೇಕು ಅಂತ ಬಂದೋ ಅವ್ರ ಜೊತೆನೆ ನೀವು ಖುಷಿಯಾಗಿದ್ದೀರಲ್ಲ. ಗಂಡ ಹೆಂಡತಿ ಬಗ್ಗೆ ಅವ್ರ ಬೆಡ್ರೂಮ್ ಎಲ್ಲ ಹೇಳುತ್ತಂತೆ. ಇವ್ರ ಬೆಡ್ರೂಮ್ ಏನ್ ಹೇಳುತ್ತೆ ಅಂತ ನೋಡೋಣ. ರೋಹಿನ್ ಲವ್ ಮತ್ತೆ ಅನು ನಾರ್ಮಲ್ ಕಪಲ್ಸ್ ತರ ಇಲ್ಲ. ಅವರಿಬ್ರು ಮಧ್ಯೆ ಏನ್ ನಡೀತಿದೆ ಅಂತ ಇಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ನೋಡೋಣ. ಯಾವ್ದೋ ಓಲ್ಡ್ ನಾವೆಲ್ ಇದ್ದಾಗಿದೆ. ರಾಜನಂದಿನಿ. ಫಸ್ಟ್ ಇದನ್ನ ಹರ್ಷಂಗ್ ತೋರಿಸ್ಬೇಕು.
ತನ್ನ ಕಲ್ಪನೆಯ ವ್ಯಕ್ತಿ ಕಣ್ಮುಂದೆ ಬಂದಂತಾಯ್ತು ಮಧುಮಿತಾಳಿಗೆ. ಸ್ಫುರದ್ರೂಪಿಯು ಆದರ್ಶಪ್ರಾಯನೂ ಆದ ಗಂಡಿನ ಚಿತ್ರಣದ ಮೂರ್ತ ರೂಪವೇ ಆರ್ಯ ಎಂದುಕೊಂಡಳು. ಆರ್ಯ ಆರ್ಯ ಅನ್ನೋ ಕ್ಯಾರೆಕ್ಟರ್ ಈ ನಾವೆಲ್ ಅಲ್ಲೂ ಇದೆಯಲ್ಲ ಹರ್ಷ. ಮೋಸ್ಟ್ಲಿ ಇದು ರಾಜ್ ನಂದಿನಿ ಅವರ ಫೇವ್ರೆಟ್ ನಾವೆಲ್ ಅನ್ಸುತ್ತೆ. ಇದು ಬರೀ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತಾ ನಿಂಗೆ? ಐ ಡೋಂಟ್ ನೋ ಮಾನ್ಸಿ. ಇಂಟ್ರೆಸ್ಟಿಂಗ್. ಹರ್ಷ, ಬ್ರೋಯಿನ್ಲ ಈ ಮನೆ ಅಳಿ ಆಗ್ಬೇಕಾದ್ರೆ ಎಲ್ರು ಅವ್ರನ್ನ ಯಾವ ಹೆಸರಿಂದ ಕರೀತಿದ್ರು? ನೆನಪಿಲ್ಲ ಮಾನ್ಸಿ. ವೇಟ್, ಲೆಟ್ ಮಿ ಥಿಂಕ್. ದಾದಾ ನೆನಪಾಗ್ತಿದ್ದಾರೆ. ಅಂಡ್ ಡ್ರೆಸ್ಸಿಂಗ್ ಸ್ಟೈಲ್. ಸಿಕ್ಸ್ ಸ್ಟೈಲಾ? ಹಾ, ಅವರು ಯೂಶಲಿ ಹಾಫ್ ಸ್ಲೀವ್ಸ್ ಹಾಕೊಂತ ಇದ್ರು. ಸಮಟೈಮ್ಸ್ ಫುಲ್ ಸ್ಲೀವ್ಸ್ ನ ಫೋಲ್ಡ್ ಮಾಡ್ಕೊಂತ ಇದ್ರು. ಯಾ, ಅಷ್ಟೇ ನೆನಪಿರೋದು ಮಾನ್ಸಿ. ಐ ಥಿಂಕ್ ಅನುವತ್ಗೆ ಗೊತ್ತಿರುತ್ತೆ. ಹರ್ಷ, ಅನುಗ್ ಹೇಗ್ ಗೊತ್ತಿರುತ್ತೆ? ಮಾನ್ಸಿ, ಓ ಪ್ಲೀಸ್. ಅನುನೇ ರಾಜ್ ನಂದಿನಿ ಅವ್ರ ಪುನರ್ಜನ್ಮ ಅದು ಇದು ಅಂತ ಮತ್ತೆ ಜೋಕ್ನ ಸ್ಟಾರ್ಟ್ ಮಾಡ್ಬೇಡ. ಅವನವರೇ, ನಾನು ಯಾವತ್ತಿಗೂ ನಾನು ನನ್ನ ನಂಬಿಕೆ ಯಾವತ್ತೂ ಸುಳ್ಳು ಮಾಡಿಲ್ಲ. ನನ್ನ ನಂಬಿಕೆ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಅವನವರೇ, ಮತ್ತೆ